ಯಡಿಯೂರಪ್ಪನವರು ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ಅಥವಾ ಅಧಿಕಾರ ಇಲ್ಲದಿದ್ದರೂ ಕೂಡ ಅವರಿಗೆ ಒಂದು ಮೊದಲು ಅವರಿಗೆ ನೆನಪು ಬರೋದು ರೈತರು, ಮಹಿಳೆಯರು. ಅವ್ರಿಗೆ ಏನಾದರೆ ಮಾಡಬೇಕು ಅಂತ ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ಯಾರಿಗಾದರೂ ತೊಂದರೆ ಆದರೆ ಅವರಲ್ಲಿ ಬಹಳ ಬೇಗ ಗ್ರಹಿಕೆ, ಎಷ್ಟು ಬೇಗ ಅವರು ಅದನ್ನು ಗ್ರಹಿಸ್ತಾರೆ ಅಷ್ಟೇ ಬೇಗ ಅದಕ್ಕೆ ನ್ಯಾಯವನ್ನು ಒದಗಿಸುವಂಥ ಕಾರ್ಯಕ್ಕೆ ಇಳಿತಾರೆ. ಅದು ಹೋರಾಟ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ನನಗೆ ಅನಿಸುತ್ತೆ, ನೆನಪು ಬರ್ತದೆ ನನಗೆ ಯಡಿಯೂರಪ್ಪನವರ ಏಕಾಂಗಿ ಹೋರಾಟ. ಅವರು ರಾಚೇಯನ ಬಿಲ್ಲಿನ ಬಗ್ಗೆ ಅವರು ಅದು ರೈತರಿಗೆ ಅನ್ಯಾಯ ಆಗ್ತದೆ ಅಂತ ಯಡಿಯೂರಪ್ಪ ಒಬ್ಬರೇ ಸದನದೊಳಗಿರುವಂಥದ್ದು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾರೆ ಬಿಲ್ ಪಾಸಾಗಿ ಹೋಗುತ್ತೆ, ಆ ಪಾಸಾದರೆ ಅವ್ರ ಹತ್ರ ಏನು ಮಾಡಲಿಕ್ಕಾಗೋದಿಲ್ಲ. ತುಂಬ ಡಿಫೆಂಡ್ ಮಾಡ್ತಾರೆ ರೈತರ ಪರವಾಗಿ. ಕೊನೆಗೆ ಅವ್ರು ಮಾಡೋದಿಲ್ಲ ಅಂತ ಹೇಳಿದಾಗ ಕೆಳಗೆ ಅವರ ಆಸನದ ಕೆಳಗೆ ಕೂತ್ಕೊಂಡು ಅಳ್ತಾರೆ ಮಾಡಬೇಕಂತ. ಆಮೇಲೆ ರಾಚಯ್ಯನವರು ಬಿಲ್ಲನ್ನು ಕೂಡ ವಾಪಸ್ ತೆಗಿತಾರೆ. ಮರುದಿನ ಪತ್ರಿಕೆಯಲ್ಲಿ ಬರುತ್ತೆ, ಇದು ಯಡಿಯೂರಪ್ಪನವರ ಹೋರಾಟಕ್ಕೆ, ಏಕಾಂಗಿ ಹೋರಾಟಕ್ಕೆ ಸಂದ ಜಯ ಅಂತ. ಈ ರೀತಿ ಒಬ್ಬ ಪ್ರತಿನಿಧಿ ಯಾವುದೇ ಶಕ್ತಿ ಇಲ್ಲದಿದ್ದರೂ ಕೂಡ ಇದು ಸಪೋರ್ಟು, ಸಂಖ್ಯಾಬಲ ಇಲ್ಲದಿದ್ದರೂ ಕೂಡ ಒಬ್ಬಂಟಿಗನಾಗಿ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟವರು ಯಡಿಯೂರಪ್ಪನವರು.